ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ನಮ್ಮ ಬಿಂದ್ಯಾ ಜರ್ಸಿಗೆ ನಾವು ಅವಳು ಹೆಸರು ಹಾಕ್ಸಿದ್ದು ಬಿಂದ್ಯಾ ಅಜ್ಜೆ ಅಂತ. ಯಾಕೆ ಈ ಹೆಸರು ಹಾಕ್ಸ್ದೆ ಅಂದರೆ, ಲಾಸ್ಟ್ ಇಯರು ಕಳೆದ ವರ್ಷ ಈ ಜರ್ಸಿನ ಅವಳು ಕಳ್ಕೊಬಂದ್ಬಿಟ್ಟಿದ್ರು. ಆಮೇಲೆ ಅವ್ರು ಮ್ಯಾಮ್ಗೆ ಹೇಳಿದ್ರು, ಮತ್ತು ಹುಡುಕಿದ್ರು, ಸಿಗಲಿಲ್ಲ. ಮತ್ತು ಯಾರೋ ಎತ್ಕೊಂಡು ಹೋಗಿದ್ದಾರೆ ಮಕ್ಕಳು ಅಂತ ಹೇಳಿದ್ರು. ಸರಿ, ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆ ಹುಡುಗಿ ಯಾರೋ ಹುಡುಗಿ ಹಳೆ ಜರ್ಸಿ ತಂದುಕೊಟ್ಟಿದ್ದಾಳೆ. ಅದು ನಮ್ಗೆ ಇಷ್ಟ ಆಗಿಲ್ಲ. ಅದರಲ್ಲಿ ತುಂಬ ಡಸ್ಟು ಮತ್ತು ಅವರೆಲ್ಲ ಯೂಸ್ ಮಾಡಿರೋದು. ಮತ್ತು ನಾನು ವಾಪಸ್ ಕಳಿಸ್ಬಿಟ್ಟೆ, ಇದು ನಮ್ಮದಲ್ಲ, ಬೇಡ ಅಂತ. ಸೊ ಅವಳು ಹೊಸ್ದಾಗಿ ಸೇರಿದ್ದು. ಆವಾಗ ಅಂಡರ್ ದಿ ಡೆಸ್ಕ್ ಇಟ್ಟಿದ್ಲಂತೆ, ಅಂದರೆ ಟೇಬಲ್ ಬರೀತಾರಲ್ಲ, ಟೇಬಲ್ ಕೆಳಗಡೆ ಒಂದು ಬ್ಯಾಗ್ ಇಟ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ ಸ್ಪೇಸು, ಅಲ್ಲಿ ಇಟ್ಟಿದ್ಲಂತೆ. ಇವಳು ಮರೆತುಬಿಟ್ಟು ಬಂದುಬಿಟ್ಟಿದ್ದಾಳೆ. ಸೊ ಆಮೇಲೆ ಅಲ್ಲಿರೋ ಮಕ್ಕಳು ಯಾರೋ ಎತ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ. ಸೊ ಅವ್ರದ್ದು ಅಂತ ಇಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಮನೆಯಲ್ಲಿ ಪೇರೆಂಟ್ಸು ಸಹ ಇದು ನಿಂದಲ್ಲ, ತೊಗೊಂಡು ಕೊಟ್ಬಿಡು ಅಂತಲೂ ಹೇಳಿಲ್ಲ. ಸೊ ಹೊಸದು ಅಂತ ಅವರು ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಮ್ಯಾಮ್ಗೆ ಕೇಳಿದಾಗ ನಾವು ಹೇಳಿದ್ದೀವಿ, ಯಾರದ್ದು ಎತ್ಕೊಂಡೋಗಿರೋ ತಂದುಕೊಡಿ ಅಂತ. ಅಂದರೆ ನೋಡಿ, ಇದು ಹಳೆ ತೊಗೊಂಬಂದು ಕೊಟ್ಟಿದ್ದಾರೆ ಯಾರು ಅಂತ. ಅಲ್ಲೇ ಇಟ್ಟಿದ್ರಂತೆ. ಯಾರು ಎತ್ಕೊಂಡು ಹೋಗಿದ್ರು ಅಂಡರ್ ದಿ ಡೆಸ್ಕಲ್ಲೇ. ಸೊ ಈ ರೀತಿ ಸ್ಕೂಲಲ್ಲಿ ಆಗಬಾರ್ದು ಅಂತ 2 ಜರ್ಸಿ ಇದೆ, ಒಂದು ಬ್ಲೂ ಮತ್ತು ಇನ್ನೊಂದು ರಾಮ ಬ್ಲೂ ಕಲರ್, ಎರಡೂ ಇದು. ಸೊ ಅದಕ್ಕೆ ಮೂರ್ತಿಯವರು ಈ ಸತಿ ಎರಡಕ್ಕೂ ಹೋಗಿ ನೇಮ್ ಹಾಕ್ಸ್ಕೊಂಬಂದ್ಬಿಟ್ರು. ಇದು ಹೋದ ವರ್ಷದ ಜರ್ಸಿನೇ, ಇದು ಕಳ್ಕೊಂಡಿರಲಿಲ್ಲ. ಫಸ್ಟು ತೋರಿಸಿದ್ದೀನಲ್ಲ ಬ್ಲೂ ಕಲರ್ ಫುಲ್ ಡಾರ್ಕ್ ಇರೋದು, ಅದಕ್ಕೆ ಮಾತ್ರ ಅದು ಹೊಸದು. ಸೊ ಇನ್ನೇನು ಇವಾಗ ಮಳೆಗಾಲನೂ ಸ್ಟಾರ್ಟ್ ಆಗಿದೆ, ಆಮೇಲೆ ಚಳಿಗಾಲ ಆಗುತ್ತೆ. ಬೆಳಗ್ಗೆ ಹೊತ್ತವಳು 8 ಗಂಟೆಗೆ ಹೋಗ್ತಾಳಲ್ಲ. ಸೊ ಸ್ವಲ್ಪ ಚಳಿ ಆಗ್ತಾ ಇರುತ್ತೆ ಡ್ರಾಪ್ ಮಾಡೋವಾಗ ಅವಳಿಗೆ ಗಾಡೀಲಿ ಹೋಗೋ ಗಾಳಿಗೆ. ಅದಕ್ಕೋಸ್ಕರ ಅವ್ರಿಗೆ ಜರ್ಸಿ ಬೇಕು ಅಂದ್ಬಿಟ್ಟು ನಾವು ಇದನ್ನು ಪ್ರಿಂಟ್ ಹಾಕ್ಸ್ಕೊಂಡು ಬಂದ್ವಿ. ಇದೇ ಥರ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ನಾನು ಮಾಡಿದ್ದು. ನಿಮ್ಮ ಮಕ್ಳಿಗೂ ಸೇಮ್ ಸ್ಕೂಲಲ್ಲಿ ಈ ಥರ ಜರ್ಸಿ ಕೊಟ್ಟಿದ್ದರೆ ಕಳ್ಕೋಬಾರ್ದು ಮತ್ತು ಮಿಸ್ ಆಗಬಾರ್ದು, ಬೇರೆ ಮಕ್ಳಿಗೆ ಎಕ್ಸ್ಚೇಂಜ್ ಆಗಬಾರ್ದು, ಅದ್ರ ಬದಲು ಆಗಬಾರ್ದು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ನೀವು ಪ್ರಿಂಟ್ ಹಾಕ್ಸ್ಕೊಬೋದು.